ಈ ಹೋರಾಟದ ಬಗ್ಗೆ ನೀವೇನಾದರೂ ನೀವು ಬರೋದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಕಳಿಸಿದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಕಲಿಕೇರಿ ವಲಯ ಶಾಖಾ ನೇತೃತ್ವದಲ್ಲಿ ತಾಳಿಕೋಟೆ ತಾಲೂಕು ದಂಡಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಮೂಲಕ ಹೇಳಲು ಬಯಸ್ತಾ ಇದ್ದೇನೆ. ಒಂದು जुल्म करने वाले से जुल्म सहने वाले उससे बड़ा गुनेगार होता है ಅಂತಕ್ಕಂಥ ಮಾತಾಡ್ತಾರೆ. ಇವತ್ತು ಯಾರು ಅನ್ಯಾಯ ಮಾಡ್ತಾರೋ, ಯಾರು ಅತ್ಯಾಚಾರ ಮಾಡ್ತಾರೋ ಅಂತವರಿಂದ ಅನ್ಯಾಯ ಮತ್ತು ಅತ್ಯಾಚಾರ ಮಾಡಿಸ್ಕೊಳ್ತಕ್ಕಂಥ ನಾವುಗಳು ಅವ್ರಕ್ಕಿಂತ ದೊಡ್ಡ ಅಪರಾಧಿಗಳಾಗ್ತಿವೆ ಅಂತಕ್ಕಂಥ ಮಾತಾಡ್ತಾರೆ. ಯಾರು ಅವ್ರಿಗೆ ಕೈ ಮುಗಿ ದುಡ್ಡು ಕೊಡ್ತಾರೆ ಅಂತವ್ರಿಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ನಾವು ಬೀದಿಗೆ ತಂದು ಎಳೆದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಇವತ್ತು ವೇದಿಕೆ ಮುಖಾಂತರ ಹೇಳ್ತಾರೆ ಬಂಧುಗಳೇ. ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹೇಳ್ತಾರೆ, जुल्म करने वाले से जुल्म सहने वाले उससे बड़ा गुनेगार होता है ಅಂತಕ್ಕಂಥ ಮಾತಾಡ್ತಾರೆ. ಇವತ್ತು ಯಾರು ಅನ್ಯಾಯ ಮಾಡ್ತಾರೋ, ಯಾರು ಅತ್ಯಾಚಾರ ಮಾಡ್ತಾರೋ ಅಂತವರಿಂದ ಅಮೌಂಟ್ ಅವ್ರು ತಿರ್ಲಿಕ್ಕೆ ಕಳಿಸಿದಾರೆ. ನಿಮ್ಗೆ ಗೊತ್ತಿರೋದು ಅದು ಗುಳುಮ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನೀವು ಇನ್ನೂ ಮಾತಲ್ಲಿ ನಿಮ್ಗೆ 200 ಕೋಟಿ ಕೊಡ್ರಿ 300 ಕೋಟಿ ಕೊಡೋಕೆ ನೀವು ಅನುದಾನ ಕೇಳಕ್ ಹೋಗಿರಿ. ದಯವಿಟ್ಟು ನಿಮ್ಗೆ ಎಲ್ರಿಗೆ ಹೇಳ್ತೀನಿ, ರೈತರಿಗೆ ನಾವು ಅಲ್ಲಿ ಇಲ್ಲಿ ಹೋದ್ರೆ ಒಂದು ಕೆಲಸ ಕೆತ್ತಂಗಿಲ್ಲ. ಅವತ್ತೇ ಒಂದು ನಾವು ಸಜೆಷನ್ ಕೊಟ್ಟು ಏನಂತಂದ್ರೆ ಹೋರಾಟ ಮಾಡ್ರಿ, ಎಲ್ಲಿಂದ ಮಾಡ್ರಿ, ಕಲಿಕೇರಿ ಹೋಗ್ಲಿ ಅಂತಂದ್ರೆ ಕಲಿಕೇರಿಯಿಂದ ಸ್ಟಾರ್ಟ್ ಮಾಡೋಣ, ಪಾದಯಾತ್ರೆ ಆಗಿರ್ಬೋದು, DC ಕಚೇರಿ ತನ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಯಾರು ಕ್ಯಾರಿ ಅನ್ನಲಿಲ್ಲ. 4 ಜನ ಯಾರೋ ಕೂಡಿದ್ರು ಹೋದ್ರು ಅಲ್ಲಿಗೆ. ಅನ್ಯಾಯ ಮಾಡ್ತಾರೋ, ಯಾರು ಅತ್ಯಾಚಾರ ಮಾಡ್ತಾರೋ ಅಂತವರಿಂದ ಅನ್ಯಾಯ ಮತ್ತು ಅತ್ಯಾಚಾರ ಮಾಡಿಸ್ಕೊಳ್ತಕ್ಕಂಥ ನಾವುಗಳು ಅವ್ರಕ್ಕಿಂತ ದೊಡ್ಡ ಅಪರಾಧಿಗಳಾಗ್ತಿವೆ ಅಂತಕ್ಕಂಥ ಮಾತಾಡ್ತಾರೆ. ಸಮಸ್ಯೆಗಳನ್ನು ಸಂಘಗಳಿಂದ ಪಡೆದುಕೊಳ್ಳಬೇಕು. ಸರ್ಕಾರ ತನ್ನಿಂದ ತಾನೇ ನಮಗೆ ಕೊಡೋದಿಲ್ಲ, ಅದು ಸಂಘಗಳಿಂದ ನಾವು ತಿಳುವಳಿಕೆ ಕೊಡಬೇಕು. ಅಡಿಗೆ ಮನೆ ಕೂತ್ರೆ ಕೆಲಸ ಆಗೋದಿಲ್ಲ, ಅದು ಸಂಘಗಳನ್ನು ಜೋಡಿಸಿ ಸಂಘಗಳಿಂದ ಹೋರಾಟ ಮಾಡಬೇಕು. ಅತಿವೃಷ್ಟಿ ತಾಳಿಕೋಟೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಮುಂದಿನ ದಿನಮಾನದಲ್ಲಿ ತಾವು ರೈತರ, ನಮ್ಮ ಕಲಿಕೇರಿ ಹಾಗೂ ಕಲಿಕೇರಿ ಸುತ್ತಮುತ್ತ ಹಳ್ಳಿಯ ರೈತರ ಏನ ಖಾತೆಗೆ ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನ ಸಮರ್ಪಕವಾಗಿ ಹಾಕದೆ ವಿಳಂಬ ಮಾಡಿದ್ರ ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ನಾಗರಿಕರ ಅನುಕೂಲಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಮಾನ್ಯರೇ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳಾದವು ಮತ್ತು ದೇಶಕ್ಕೆ ಸಂವಿಧಾನ ಜಾರಿಯಾಗಿ 75 ವರ್ಷ ಗತಿಸಿದವು. ಆದರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದ ಹಾಗೂ ಮಾಡಿಕೊಡಬೇಕಂತೇಳಿ ಸುಮಾರು 15 ಬೇಡಿಕೆಗಳು ಈ ನಮ್ಮ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬೇಡಿಕೊಂಡಿದ್ದು, ಅದನ್ನು ತಾವುಗಳು ಬೇಗನೆ ಮಾಡಿಸಿಕೊಡಬೇಕು. ತಮಗೆ 10 ದಿನಗಳ ಕಾಲ ಕಾಲಾವಕಾಶ ಇರುತ್ತದೆ. ಮುಂಬರುವ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ, ಇದು ನಿಮ್ಮ ಪಕ್ಷ.